ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನಪೂರ್ಣ ಅಡುಗೆ ಚಾನಲ್. ಎಲ್ರಿಗೂ ನಮ್ಮ ಅನ್ನಪೂರ್ಣ ಚಾನಲ್ಗೆ ಸ್ವಾಗತ. ಇವತ್ತು ನೋಡಿ, ನಾನು ರಂಗನತಿಟ್ಟು ಹೋಗಿದ್ವಿ. ಒಂದು ಶನಿವಾರ ದಿವಸ ಹೋಗಿದ್ವಿ, ಇಲ್ಲ ಗುರುವಾರ ದಿವಸ ಹೋಗಿದ್ವಿ. ಅದನ್ನು ಒಂದು ವಿಡಿಯೋ ಕ್ಲಿಪ್ಪಿಂಗ್ ಹಾಕ್ತೀನಿ. ಚಾಮುಂಡಿ ಬೆಟ್ಟ ಹಾಗೂ ರಂಗನತಿಟ್ಟಿಗೆ ಹೋಗಿದ್ವಿ. ಚಾಮುಂಡಿ ಬೆಟ್ಟ ವಿಡಿಯೋ ಆಗಲೇ ಹಾಕಿದ್ದೆ. ಈಗ ರಂಗನತಿಟ್ಟಿನಲ್ಲಿ ಕೆಲವು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ, ವಿಡಿಯೋ ಕ್ಲಿಪ್ಪಿಂಗ್ಸು. ಅದನ್ನೆಲ್ಲ ಹಾಕಿದ್ದೀನಿ ನೋಡಿ, ನೋಡ್ಕೊಂಬರೋಣ ಬನ್ನಿ. ತುಂಬ ಚೆನ್ನಾಗಿದೆ. ನಾವೆಲ್ಲ ಬೋಟಿಂಗ್ ಹೋಗುವಾಗ ಮೊಸಳೆಗಳು ಅಲ್ಲಲ್ಲಿ ಕಾಣಿಸುತ್ತವೆ, ನೀವೇ ನೋಡಿ, ನೋಡ್ಕೊಂಬರೋಣ ಬನ್ನಿ. ನೋಡಿ, ಹಾಗೆ ನೋಡ್ತಾ ಸಾಕ್ತಾ ಇದ್ವಿ. ಎಲ್ಲಾದ್ರೂ ಮೊಸಳೆಗಳು ಕಾಣಿಸ್ತಾವೋ ಏನೋ ಅಂತ ಅಲ್ಲಲ್ಲಿ ಕಾಣಿಸ್ತಾ ಇದೆ. ಈಗ ನೋಡೋಣ ಬನ್ನಿ. ಬೋಟಿಂಗಲ್ಲಿ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ಬರೀ ಸುತ್ತಲೂ ಕಾಡು ಥರ, ಮತ್ತು ನದಿ ಮಧ್ಯ ಕಾವೇರಿ ನದಿ ಇಲ್ಲಿಂದನೇ ಕನೆಕ್ಟ್ ಆಗುತ್ತೆ. ಕಾವೇರಿ ನದಿ ಕೂಡ ಇಲ್ಲಿ ಕನೆಕ್ಟ್ ಆಗುತ್ತಂತೆ. ಇದು 40 ಅಡಿ ಆಳ ಇದೆ ಅಂತೆ ಈ ನದಿ. ನೋಡಿ, ಎಲ್ಲ ಮಧ್ಯೆ ಎಲ್ಲ ಮರ ಗಿಡಗಳು ಎಲ್ಲ ಇದೆ. ತುಂಬ ಭಯಾನಕ ಅನಿಸುತ್ತೆ ನಮಗೆಲ್ಲ. ಲೈಫ್ ಜಾಕೆಟ್ ಹಾಕ್ಕೊಂಡೇ ಹೋಗಬೇಕು. ಹಾಗೆ ಕೆಲವರೆಲ್ಲ ಗ್ರೂಪಾಗಿ, ಎಲ್ಲರೂ ಸೀನಿಯರ್ ಸಿಟಿಸನ್ಸ್ ಇರ್ಬೋದು, ಎಲ್ಲ ಗ್ರೂಪಾಗಿ ಬಂದಿದ್ದರು. ಒಂದು 10-15 ಜನ. ಅವರು ಕೂಡ ನಮ್ಮ ಜೊತೆನೇ ಬೋಟಿಂಗಲ್ಲಿ ಬಂದರು. ಹಾಗೆ ನೋಡ್ತಾ ಸಾಕ್ತಾ ಇದ್ವಿ. ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ ನೋಡಿ ವ್ಯೂ. ಸದ್ಯ ಮಳೆ ಇರಲಿಲ್ಲ ಅವತ್ತು. ನೋಡಿ, ಇಲ್ಲಿ ಸುಮಾರು 100 ಮೊಸಳೆಗಳಿದಾವಂತೆ. ಅವ್ರನ್ನ ಕೇಳಿದ್ವಿ, ಗಾರ್ಡನ್ನ. 100 ಇದಾವಂತೆ ಮೊಸಳೆಗಳು. ಹಾಗೆ ಎಲ್ಲ ಕಡೆಯಿಂದ ಪಕ್ಷಿಗಳು ಬರುತ್ತೆ ಇಲ್ಲಿ. ರಂಗನತಿಟ್ಟು ಅಂದರೆ ಪಕ್ಷಿಧಾಮನೇ ಅಂತಾರಲ್ಲ ಅಲ್ವಾ. ಎಲ್ಲ ಆಸ್ಟ್ರೇಲಿಯಾದಿಂದ ಆ ಕಡೆಯಿಂದ ಎಲ್ಲ ಕಡೆಯಿಂದನೂ ಪಕ್ಷಿ ಬರುತ್ತೆ ಅಂತ ಹೇಳಿದರು. ಎಲ್ಲ ವಿಧವಾದ ಪಕ್ಷಿಗಳಿದೆ ಇಲ್ಲಿ. ಕೊಕ್ಕರೆಗಳು, ಪಕ್ಷಿಗಳು ತುಂಬ ಇದೆ ನೋಡಿ. ಹೇಗೆ ಕೂತ್ಕೊಂಡಿದೆ ಮರದ ಮೇಲೆ. ನೋಡಿ, ಇಲ್ಲಿಂದ ಎಲ್ಲ ಕೊಕ್ಕರೆಗಳು ಕೂತ್ಕೊಂಡಿದ್ದು ಕಾಣಿಸುತ್ತೆ. ಬಿಸಿಲಿರೋದ್ರಿಂದ ಚೆನ್ನಾಗಿ ವಿಡಿಯೋದಲ್ಲಿ ಏನು ಬರುತ್ತೆ ಕಾಣಿಸ್ತಾ ಇರಲಿಲ್ಲ. ಕೆಲವೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನೋಡಿ, ಅದನ್ನೇ ಹಾಕಿದ್ದೀನಿ. ನೋಡಿ, ಇಲ್ಲಿ ಮೊಸಳೆ ಸಿಕ್ತು. ಮೊಸಳೆ ಹೇಗೆ ಮಲಗಿದೆ ನೋಡಿ. ನೋಡಿದರೆ ಭಯಾನಕ ಅನಿಸುತ್ತೆ, ನೋಡಿದರೆ ಹೆದರಿಕೆನೇ ಬರುತ್ತೆ. ಅದು ಹಾಗೇ ಸ್ಟ್ಯಾಚು ಥರ ಅಲ್ಲೇ ಮಲಗಿರುತ್ತೆ. ಕೆಲವೊಂದು ಸಲ ಮೂಮೆಂಟ್ ಆಗ್ತಾ ಇರ್ತವೆ. ಏನಾದರೂ ತಿಂದು ಮಲಗಿರ್ಬೋದೇನೋ ಅನಿಸುತ್ತೆ ಬಿಸಿಲು ಕಾಯಿಸ್ಕೊಂಡು. ನೋಡಿ, ಎಷ್ಟು ದೊಡ್ಡದಾಗಿದೆ ಮೊಸಳೆ. ಅಲ್ಲೇ ಪಕ್ಕಕ್ಕೆ ನಮ್ಮ ಬೋಟ್ ಹೋಯಿತು. ನಮಗೆ ಭಯ ಆಗ್ತಾಯಿತ್ತು, ಎಲ್ಲಿ ಜಂಪ್ ಮಾಡಿಬಿಡುತ್ತೆ ಅಂತ. ಅವ್ರು ಹೇಳಿದರು, ಏನೂ ಮಾಡಲ್ಲ, ತನ್ನ ಪಾಡಿಗೆ ತಾವು ಮಲಗಿರ್ತವೆ ಅವು ಅಂತ ಹೇಳಿದರು. ನೋಡಿ ಹೇಗೆ ಮಲಗಿದೆ ಮೊಸಳೆ. ಆ ಕಡೆ ಇನ್ನೊಂದು ಮೊಸಳೆ ಕೂಡ ಇತ್ತು. ಈಗ ನೋಡಿ, ಆ ಕಡೆ ಇನ್ನೊಂದಿದೆ ಮೊಸಳೆ. ಇದು ಒಂದು, ಆ ಕಡೆ ಒಂದು, ಮೇಲೆ ಒಂದು ಕಾಣಿಸುತ್ತೆ ನೋಡಿ. ಈ ಮೊಸಳೆ ಬಾಯಿಗೆ ಸಿಕ್ಕರೆ ಏನಿಲ್ಲ, ಕ್ಷಣಾರ್ಧದಲ್ಲಿ ತಿಂದು ಮುಗಿಸ್ಬಿಡ್ತವೆ ಮನುಷ್ಯರನ್ನ. ಈಗ ಹಾಗೆ ಮಲಗಿದ್ದು ನೋಡಿ. ಎಲ್ಲರೂ ಭಯ ಆಗ್ತಾಯಿತ್ತು ಎಲ್ಲರಿಗೂ.
ಆದರೆ ಅವು ಏನು ಕೊಂಚ ಕೂಡ ಅಲ್ಲೇ ಬೋಟ್ ಹೋದರೂ ಕೂಡ ಏನು ತಿರುಗಿ ನೋಡಲಿಲ್ಲ. ನೋಡಿ ಇಲ್ಲಿ ಮೂವ್ಮೆಂಟ್ ಆಗ್ತಾಯಿದೆ, ಒಂದು ಮೊಸಳೆ ಆ ಕಡೆ ಹೋಯಿತು. ಹಬ್ಬ ನೋಡಿ, ಇದು ಎಷ್ಟು ದೊಡ್ಡ ಮೊಸಳೆ. ಇವೆಲ್ಲ ಅಲ್ಲಿ ಪಕ್ಷಿಗಳು, ಕೊಕ್ಕರೆಗಳು ಓಡಾಡ್ತಾ ಇವೆಲ್ಲ ಅವನ್ನೇ ತಿಂತವಂತೆ ಒಂದೊಂದು ಸಲ ಹೇಳಿದರು ಅವರು. ಅದರ ಅವೇ ಆಹಾರ ಅಂತ ಕೂಡ ಹೇಳಿದರು. ಹಾಗೆ ಹೊಂಚಾಕ್ತಾ ಮಲಗಿರ್ತವೆ, ಇದ್ದಕ್ಕಿದ್ದಂತೆ ಜಂಪ್ ಮಾಡಿ ತಿಂದುಬಿಡ್ತಾವಂತವು ಆ ಕೊಕ್ಕರೆಗಳನ್ನು. ಅವ ನೋಡಿದ್ರೇ ಭಯ ಅನ್ನಿಸ್ತಾ ಇತ್ತು ನಮಗೆ. ಎಲ್ಲಿ ಮೊಸಳೆ ಮೂವ್ಮೆಂಟ್ ಆಗಿ ಈ ಕಡೆ ಬಂದುಬಿಡುತ್ತೆ, ಜಂಪ್ ಮಾಡುತ್ತೆ ಬೋಟ್ ಕಡೆ ಅನಿಸ್ಬಿಡ್ತು. ನೋಡಿ, ಎಲ್ಲ ಪಕ್ಷಿಗಳ ಬಗ್ಗೆ ಹೇಳ್ತಾ ಇದ್ರು. ತುಂಬ ಪಕ್ಷಿ ಬರುತ್ತಂತೆ ವರ್ಷ ಇಲ್ಲಿ. ಆ ಪಕ್ಷಿ ಬರೋಕ್ಕೂ ಈ ಸೀಸನ್ನಲ್ಲಿ ಜಾಸ್ತಿ ಬರುತ್ತೆ ಅಂತ ಹೇಳಿದರು. ನೋಡಿ ಅಲ್ಲಿ ಕೂತ್ಕೊಂಡಿದೆ ಪಕ್ಷಿ. ಇದೇನೋ ಕೊಕ್ಕರೆ ಥರ ಇದೆ ಅದು. ನೋಡಿ ಅಲ್ಲಲ್ಲಿ ಹಾರಾಡ್ತಾ ಇತ್ತು ಪಕ್ಷಿಗಳು. ಎಲ್ಲವಕ್ಕೂ ಒಂದೊಂದು ಹೆಸರು ಹೇಳಿದರು, ಅದ್ರ ಹೆಸರು ಬೇಗ ನೆನಪಾಗಲ್ಲ ಅವು. ಅದಕ್ಕೆ ತಪ್ಪಾಗಿ ಹೇಳಬಾರ್ದಂತ ನಾನು ಯಾವ ಹೆಸರು ಹೇಳ್ತಾ ಇಲ್ಲ. ನೇಚರಲ್ಲಿ ತುಂಬ ಚೆನ್ನಾಗಿತ್ತು ಬೋಟಿಂಗು. ನೀವು ಎಲ್ಲರೂ ರಂಗನತಿಟ್ಟು ಹೋದಾಗ ಹೋಗಿ ಬನ್ನಿ. ನೋಡಿ ಎಷ್ಟು ಪಕ್ಷಿಗಳಿದೆ ಸುತ್ತಲೂ. ಇನ್ನೊಂದು ಕಲ್ಲು ಮೇಲೆ ಇನ್ನೊಂದು ಮೊಸಳೆ ಮಲಗಿತ್ತು. ಬೇರೆ ಇನ್ನೊಂದು ಕಡೆ ಗುಡ್ಡ ಥರ ಇತ್ತು ಮಧ್ಯ ಕಲ್ಲು, ಅಲ್ಲಿ ಇನ್ನೊಂದು ಮೊಸಳೆ ಮಲಗಿತ್ತು, ಅದು ಕೂಡ ತೋರಿಸಿದ್ರು. ಬರುತ್ತೆ ಈಗ. ನೋಡಿ ನೀರು ಎಷ್ಟು ಶಾಂತವಾಗಿ ಹರಿತಾ ಇದೆ. ಕಾವೇರಿ ನದಿ. ನೋಡಿ ಪಕ್ಷಿಗಳು ತುಂಬ ಎಂಜಾಯ್ ಮಾಡ್ತಾ ಇದ್ದಾವೆ. ಪಕ್ಷಿಗಳು ಎಲ್ಲ ಮರಗಳು ಇದ್ದಾವಲ್ಲ, ಮರಗಳ ಮೇಲೆ ಎಲ್ಲ ಕೂತ್ಕೊಂಡು ಅವು ಖುಷಿಯಿಂದ ಹಾರಾಡ್ತಾ ಇದೆ. ನೋಡಿ ಇಲ್ಲೊಂದು ಪಕ್ಷಿ ಗೂಡು ಕಟ್ಟಿದೆ. ನೋಡಿ ಅಲ್ಲೊಂದು ಮೂಮೆಂಟ್ ಆಗಿ ಎಲ್ಲಿದೆ ನೋಡಿ, ಮೊಸಳೆ ಆ ಕಡೆ ಹೋಗ್ತಾ ಇದೆ. ಇದನ್ನು ನೋಡಿದ್ರೇ ಭಯ ಆಗುತ್ತೆ. ನೋಡಿ ಎಲ್ಲಿ ನೋಡಿದ್ರು ಪಕ್ಷಿಗಳ ಸುತ್ತಲೂ ಮಧ್ಯ ಕಲ್ಲು ಮೇಲೆ ಈ ಮೊಸಳೆಗಳು ಕುತ್ಕೊಂಡಿದ್ವು, ಮಲಗಿದ್ವು ಅಂದ್ಕೊಳ್ಳಿ. ಅವೇನು ಎಚ್ಚರ ಇರಲಿಲ್ಲ. ಒಂದೊಂದು ಕಣ್ಣು ತೆಗೆದಿರ್ತವೆ, ಎಲ್ಲ ಕಣ್ಣು ಮುಚ್ಚಿರ್ತವೆ. ಕೆಲವೊಂದು ಸ್ವಲ್ಪ ಓಡಾಡ್ತಾ ಇರ್ತವೆ ಮೊಸಳೆಗಳು. ಆದರೆ ಬೋಟಿಂಗಲ್ಲಿ ಹೋಗೋರಿಗೆ ಏನು ಮಾಡಲ್ಲ ಅಂತ ಹೇಳಿದರು. ಆದರೂ ನಮಗೆ ಭಯ ಆಯಿತು, ಎಲ್ಲಾದರೂ ಜಂಪ್ ಮಾಡಿಬಿಟ್ರೆ ಅಂತ. ಪ್ರಾಣ ಭಯ ಎಲ್ರಿಗೂ ಇದ್ದೇ ಇರುತ್ತೆ. ನೋಡಿ ಎಷ್ಟು ಪಕ್ಷಿಗಳು ಕೂತ್ಕೊಂಡಿದ್ದಾವೆ.
ಸುಮಾರು 4 ಗಂಟೆ ಆಗಿತ್ತು ಸಾಯಂಕಾಲ. ಅಷ್ಟೇನು ಮೋಡ ಇರಲಿಲ್ಲ ಅವತ್ತು. ಚೆನ್ನಾಗಿತ್ತು, ಎಳೆ ಬಿಸಿಲು ಥರ. ಯಾರಿಗೆಲ್ಲ ಈ ಪಕ್ಷಿಧಾಮ ಇಷ್ಟ ಆಯಿತು ಕಮೆಂಟ್ ಮಾಡಿ. ಯಾರಿಗೆಲ್ಲ ಪಕ್ಷಿಗಳು ಇಷ್ಟ, ನೇಚರ್ ನೋಡೋದಕ್ಕೆ ಇಷ್ಟ, ಹಾಗೆ ಯಾರಿಗೆಲ್ಲ ಮೊಸಳೆಗಳು ಕೂಡ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ಈ ಭಯಂಕರವಾಗಿರೋ ಪ್ರಾಣಿಗಳು ಯಾವುದೂ ಇಷ್ಟ ಆಗಲ್ಲ ಮನುಷ್ಯರಿಗೆ, ಭಯ ಇದ್ದೇ ಇರುತ್ತೆ. ಇನ್ನು ಉಳಿದ ಪಕ್ಷಿಗಳನ್ನೆಲ್ಲ ಇಷ್ಟಪಡ್ತಾರೆ ಎಲ್ಲರೂ. ಈ ಪಕ್ಷಿಗಳಿಂದ ಯಾವುದೇ ಥರ ಹಾನಿ ಇಲ್ಲ, ಆರಾಮಾಗಿ ಓಡಾಡ್ಕೊಂಡಿರುತ್ತೆ. ನೋಡಿ ಹಾಗೆ ಬೋಟು ಹೋಗ್ತಾ ಇತ್ತು ಮುಂದೆ. ಇದೇನು ಸ್ಟೀಮರ್ ಕೂಡ ಅಲ್ಲ, ಹುಟ್ಟು ಹಾಕ್ತಾ ಇದ್ರು. ಒಬ್ಬರೇ ಆ ಕಡೆ ಈ ಕಡೆ ಎರಡಿರುತ್ತೆ, ಅದು ಹುಟ್ಟು ಅಂತಾರಲ್ಲ. ನೋಡಿ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಮೊಸಳೆ ನೋಡಿ ಬಾಯಿ ತೆಕ್ಕೊಂಡೆ ಮಲಗಿದೆ. ಅದ್ರ ಹಲ್ಲೆಲ್ಲ ಹೇಗೆ ಕಾಣಿಸ್ತಾ ಇದೆ ನೋಡಿ. ಹತ್ರನೇ ಹೋಗಿತ್ತು ನಮ್ಮ ಬೋಟಲ್ಲಿ, ಕಲ್ಲಿನ ಹತ್ರನೇ. ತುಂಬ ಭಯ ಆಗ್ತಾ ಇತ್ತು. ನಾನು ಭಯದಲ್ಲೇ ವಿಡಿಯೋ ತಗೊಂಡೆ. ನೋಡಿ ಹೇಗೆ ಬಾಯಿ ಬಿಟ್ಕೊಂಡು ಮಲಗಿದೆ. ಇವು ಯಾವೂ ತಂದು ಬಿಟ್ಟಿದ್ದಲ್ಲ ಅಂತ, ನ್ಯಾಚುರಲ್ ಆಗಿ ಈ ನದಿಲೇ ಇರೋವಂಥ ನಮ್ಮ ಮೊಸಳೆಗಳಂತ ಹೇಳಿದರು ಅವರು. ನೋಡಿ ಹೇಗೆ ಮಲಗಿದೆ ಇದು, ಬಾಯಿ ಓಪನ್ ಮಾಡಿಕೊಂಡೇ ಮಲಗಿದೆ. ಅದ್ರ ಹತ್ರನೇ ಬೋಟ್ ಹೋದ್ರು, ಅದು ಸೌಂಡಿಗೆ ಈ ಕಡೆ ತಿರುಗಿ ಕೂಡ ನೋಡಲಿಲ್ಲ ಅದು. ಬಹುಶಃ ಇವೆಲ್ಲ ಮಲಗಿರ್ತಾವಲ್ಲ, ಏನಾದರೂ ತಿಂದು ಮಲಗಿರ್ಬೋದು ಅನಿಸುತ್ತೆ ಹೊಟ್ಟೆ ಫುಲ್ಲಾಗಿ. ಅದಕ್ಕೆ ಕಾನ್ಸಂಟ್ರೇಷನ್ ಇಲ್ಲ ಆ ಕಡೆ ಈ ಕಡೆ, ಅವಕ್ಕೆ ಸುಮ್ಮನೆ ಮಲಗಿರ್ತವೆ. ನೀರೊಳಗಡೆನೇ ಎಷ್ಟೊಂದು ಮೀನು ಎಲ್ಲ ಇರುತ್ತೆ ಅವಕ್ಕೆ ಆಹಾರ. ನೋಡಿ ಹೇಗೆ ಕಾಣಿಸ್ತಾ ಇದೆ. ಮೈಸೂರು KRS ಇಂದ ಇಲ್ಲಿ ಕನೆಕ್ಟ್ ಆಗುತ್ತಂತೆ ಈ ನದಿ. ತುಂಬ ಸುಂದರವಾಗಿ ಕಾಣಿಸ್ತಾ ಇತ್ತು. ಯಾರಿಗೆಲ್ಲ ಈ ನೇಚರ್ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೇನು ಮುಗಿತಾ ಬಂತು ರೌಂಡ್ಸು, ಒಂದೇ ರೌಂಡು ಮುಗೀತು. ಮೇಲೆ ಬಂದ್ವಿ. ನಮ್ಮ ಅತ್ತಿಗೆ ಬಂದಿರಲಿಲ್ಲ ನಮ್ಮ ಜೊತೆ ಬೋಟಿಂಗಿಗೆ. ಅಲ್ಲೇ ಐಸ್ ಕ್ರೀಮ್ ತಿಂತ ಕೂತ್ಕೊಂಡಿದ್ವಿ. ಇವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್.